Dito, kat क्यों ba no time at? Seema Jodati. Mute ಮಾಡಿ audio. Okay. Yesterday we were discussing about essential elements of contract. So ಅದರಲ್ಲಿ first one ನಾವು ನೋಡಿದ್ವಿ ಯಾವ್ದು ಹೇಳ್ರಿ offer and acceptance. There must be one offer from one party and acceptance of that offer with same conditions by the other parties. Then only it can be called as valid contract. Along with that, along with offer and acceptance, there must be other conditions that is also should be satisfied. What are those all elements? We'll see that. So first one is offer and acceptance. It is over. What is offer? We have seen already. What is offer and what is acceptance and all that. Just be online and take some. So first element, important element or essentials. Valid contract. So yesterday we had discussed about offer and acceptance. Then second one, legal relationship. Legal relationship. This is also another very important element or condition, we can say legal relationship. Okay. Legal relation, there should be some legally binding agreement. Already you know that it should be enforceable by law or legally binding agreement anta ನೀವು ಕೇಳಿದ್ರಿ. So the intention of the parties entering into an agreement must be to create a legal relationship between them. If there is no such intention on the part of the parties, there cannot be any contract between them. For example, an agreement to take dinner at a friend's house is not a contract because it is not intended to create any legal relationship. Okay. So example na ಹೇಳಿರೋ ಪ್ರಕಾರ ಈಗ ನೀವೊಂದು ಅಗ್ರಿಮೆಂಟ್ ಗೆ ಎಂಟರ್ ಆಗ್ತೀವಿ. ಓಕೆ. ಸೊ ಏನು ಫಸ್ಟ್ ಕಂಡೀಷನ್ ಏನ್ರಿ, ಆಫರ್ ಮಾಡ್ಬೇಕು. ಒಬ್ರು ಆಫರ್ ಮಾಡ್ಬೇಕು, ಇನ್ನೊಬ್ರು ಎಕ್ಸೆಪ್ಟ್ ಮಾಡ್ಬೇಕು. ಸೊ ಹಂಗಂತ ಹೇಳಿ ಆಫರ್ ಮಾಡೋದ್ರಲ್ಲಿ ಅಲ್ಲಿ ಏನಿರ್ಬೇಕ್ರಿ, ಅದ್ರ ಜೊತೆಗೇನೆ ಅದು ಏನ್ ನೀವು ಆಫರ್ ಮಾಡ್ತೀರಿ ಅಥವಾ ಏನ್ ಎಕ್ಸೆಪ್ಟ್ ಮಾಡ್ಕೋತೀರಿ ಅದು ಲೀಗಲಿ ಬೈಂಡಿಂಗ್ ರಿಲೇಷನ್ ಇರ್ಬೇಕಲ್ಲಿ, ಲೀಗಲ್ ಎಕ್ಸಿಸ್ಟೆನ್ಸ್ ಇರ್ಬೇಕು. ಸಪೋಸ್ ನೀವು ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇರ್ತೀರಿ. ಸೊ ನೀವೇನಾದ್ರು ಇಬ್ರು ಒಂದು ಒಪ್ಪಂದ ಮಾಡ್ಕೊಳ್ಬೇಕಂತ ಡಿಸೈಡ್ ಮಾಡ್ತೀರಿ. ಬಟ್ ನಿಮ್ದು ಏನು ಒಪ್ಪಂದ ಇರ್ತದ, ಏನ್ ಆಫರ್ ಏನ್ ಕಾಂಟ್ರಾಕ್ಟ್ ಇರ್ತದ ಅಂದ್ರೆ ನೀವು ನಿಮ್ ಫ್ರೆಂಡ್ ಕೇಳ್ತೀರಿ. ಸೊ ನಾಳೆ ನನ್ ಬರ್ತ್ಡೇ ಪಾರ್ಟಿ ಐತಿ, ಸೊ ನಾನು ಹಿಂಗ ಪಾರ್ಟಿ ಕೊಡ್ತೀನಿ, ಸೊ ನಾಳೆ ಸಾಯಂಕಾಲ ರಾತ್ರಿ ಡಿನ್ನರ್ಗೆ ಬರ್ಬೇಕು ಅಂತ ನೀವು ನಿಮ್ ಫ್ರೆಂಡಿಗೆ ಆಫರ್ ಮಾಡ್ತೀರಿ. ಸೊ ಅವ್ರು ನೀವು ಡಿನ್ನರ್ಗೆ ಕರಿತೀರಿಲ್ಲ. ಸೊ ನಿಮ್ ಫ್ರೆಂಡ್ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾನೆ. ಸೊ ಎಕ್ಸೆಪ್ಟ್ ಮಾಡ್ಕೊಂಡು ನಾಳೆ ಖಂಡಿತ ನಿಮ್ಗೆ ಬರ್ತೀನಿ ಅಂತ ಹೇಳ್ತಾನೆ. ಸೊ ಅವಾಗ ಏನಾಗ್ತರಿ, ಅಲ್ಲಿ ಒಂದು ಪ್ರಾಮಿಸ್ ಹುಡ್ತೈತಿ. ಹೌದಾ, ಪ್ರಾಮಿಸ್ ಅಂತ ಬರ್ತೈತಿ. ನೀವು ಪ್ರಾಮಿಸ್ ಮಾಡ್ತೀರಿ. ಸೊ ಏನಂದ್ರೆ ನಾಳೆ ಬರ್ತಡೇ ಐತಿ, ನಾನು ನಿನ್ ಶೋರ್ಲಿ ಡಿನ್ನರ್ ಪಾರ್ಟಿ ಕೊಡ್ತೀನಿ, ನೀನ್ ಬರ್ಬೇಕು ಅಂತ ಇನ್ವೈಟ್ ಮಾಡ್ತಾರ. ಸೊ ಒಂದ್ ಆಫರ್ ಐತಿ, ಅದನ್ನ ಶೋರ್ ನಾನು ಖಂಡಿತ ಬರ್ತೀನಿ ಅಂತ ನೀವು ನಿಮ್ ಫ್ರೆಂಡ್ ಎಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಅಲ್ಲಿ ಏನಾಗ್ತದ್ರಿ, ಆಫರ್ ಮತ್ತೆ ಎಕ್ಸೆಪ್ಟೆನ್ಸ್ ಎರಡೂ ಐತಿ. ಸೊ ಹೌದಾ, ಪ್ರಾಮಿಸ್ ಕೂಡ ಬಂತು. ಹಂಗಂತ ನೀವು ಒಪ್ಪಂದ ಮಾಡ್ಕೊಂಡ್ರಿ, ಅಗ್ರಿಮೆಂಟ್ ಮಾಡ್ಕೊಂಡ್ರಿ, ಆಯ್ತಾ. ಸೊ ಏನಂದ್ರೆ ನನ್ನ ಫ್ರೆಂಡ್ ನಾಳೆ ಸೊ ಅಂಡ್ ಸೊ ಹಿ ಈಸ್ ಅಟೆಂಡಿಂಗ್ ಟು ಮೈ ಬರ್ತ್ಡೇ ಅಂಡ್ ಐ ಆಮ್ ಗಿವಿಂಗ್ ಹಿಮ್ ಡಿನ್ನರ್ ಪಾರ್ಟಿ ಅಂತ ನೀವು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರಿ. ಸೊ ಅದನ್ನ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬೋದಾ? ನೋ ಮ್ಯಾಮ್. ಯಾಕೆ?
ಅದ್ ಲೀಗಲಿ ಇರಂಗಿಲ್ರಿ ಮತ್ತ ಅದೇನ್ ಬಿಸ್ನೆಸ್ ಅಲ್ರಿ ಹಂಗ business wala. It is ಕಾಮನ್ just ಆಗಿ ನೋಡಿ. social, okay, social matter. There is no any legal existence there, so it is not called as a valid contract. ನೀವು ಒಪ್ಪಂದ ಮಾಡ್ಕೊಂಡ್ರು ಕೂಡ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲ. ದೋ ದೇರ್ ಇಸ್ ಅ ಆಫರ್, ಅಲ್ಲಿ ಆಫರ್ ಇದ್ರು ಎಕ್ಸೆಪ್ಟೆನ್ಸ್ ಇದ್ರು ಕೂಡ ಅದನ್ನ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಕ್ ಆಗುದಿಲ್ಲ. ಯಾಕಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಎಲಿಮೆಂಟ್ ಯಾವುದು, ಲೀಗಲ್ ರಿಲೇಶನ್ಶಿಪ್ ಇರಬೇಕು. ಒಂದು ಅಗ್ರಿಮೆಂಟ್ ನಡುವೆ ಲೀಗಲ್ ರಿಲೇಶನ್ಶಿಪ್ ಇರಬೇಕು. ಸೊ ಅವಾಗ ಮಾತ್ರ ಏನಾಗ್ತದೆ, ಅದನ್ನ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಸಪೋಸ್ ನೀವೇನೋ ನಿಮ್ ಫ್ರೆಂಡ್ಗೆ ನಿಮ್ಮ ಮನೆ ಹತ್ರ ಇರೋ ಒಂದ್ ಸೈಟ್, ನಿಮ್ದೇ ಓನ್ ಸೈಟ್ ನ ನೀವು ಮಾರ್ತೀರಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೋತೀರಿ. ದೋ ಹಿ ಈಸ್ ಯುವರ್ ಫ್ರೆಂಡ್ ಓನ್ಲಿ, ನೀವೇನೋ ಸ್ವಲ್ಪ ಕನ್ಸೆಷನ್ ಕೊಡ್ಬೋದು, ಅಮೌಂಟ್ ಕಡಿಮೆ ಮಾಡ್ಬೋದು. ಬಟ್ ನೀವು ಅವಾಗ ಏನಾಗ್ತದೆ, ನೀವು ಅಗ್ರಿಮೆಂಟ್ ಎಂಟ್ರಿ ಆಗ್ಬೇಕಾಗ್ತತಿ, ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗ್ತದ. ಸೊ ನೀವು ನಿಮ್ ಫ್ರೆಂಡ್ಗ ಕೊಡತ್ತೀರಿ ಅಂದ್ರೂ ಕೂಡ ಅಲ್ಲಿ ಏನಾಗ್ತದ್ರಿ, ಲೀಗಲ್ ರಿಲೇಶನ್ಶಿಪ್ ಹುಟ್ಕೊಳ್ತದ. ಬಟ್ ಅದೇ ನೀವು ಫ್ರೆಂಡ್ಸ್ ಪಾರ್ಟಿ ಕರೆಯೋದು, ಡಿನ್ನರ್ ಕರ್ಕೊಂಡು ಹೋಗೋದು ಅಥವಾ ಸಿನಿಮಾ ಕರ್ಕೊಂಡು ಹೋಗೋದು, ಇವೆಲ್ಲ ಏನ್ರಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅಂತಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್, ನಿಮ್ ಫ್ರೆಂಡಿಗೆ ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಿ. ಸೊ ನಾವೇನು ಹೊಸ ಪಿಕ್ಚರ್ ಈಗ ರಿಲೀಸ್ ಆದ ತಕ್ಷಣ ಅದು ಫಸ್ಟ್ ಡೇ ಫಸ್ಟ್ ಶೋನ ತೋರಿಸ್ತೀನಿ ಅಂತ ನಿಮ್ ಫ್ರೆಂಡ್ ನಿಮ್ಗ ಏನ್ ಮಾಡಿರ್ತಾರೆ, ಆಫರ್ ಮಾಡಿರ್ತಾರೆ, ನೀವು ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀರಿ. ಅದಕ್ಕೆ ನೀವ್ ಏನ್ ಮಾಡ್ತೀರಿ, ಶೋರ್ ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ. ಬಟ್ ನಿಮ್ ಫ್ರೆಂಡ್ ಏನ್ ಮಾಡ್ತಾರೆ, ನೀವು ಫಸ್ಟ್ ಡೇ ಫಸ್ಟ್ ಶೋ ನಿಮ್ ಮೂವಿ ತೋರ್ಸಕ್ ಫೇಲ್ ಆಗ್ತಾನೆ ಅಂದ್ರೆ ಕರ್ಕೊಂಡು ಹೋಗಂಗಿಲ್ಲ, ಮಿಸ್ ಮಾಡ್ತಾರ, ಚಾನ್ಸ್ ನ ಮಿಸ್ ಮಾಡ್ಬಿಡ್ತಾರೆ. ಸೊ ಹಂಗಂತೇಳಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರಿ ಅಂತ ಹೇಳಿ, ನನ್ನ ಫ್ರೆಂಡ್ ನನಗೆ ಫಸ್ಟ್ ಡೇ ಫಸ್ಟ್ ಶೋ ತೋರಿಸ್ತೀನಿ ಅಂತ ಹೇಳಿ ಆಮೇಲೆ ಕೈ ಕೊಟ್ಟಾನ್ರಿ ಅಂತ ಹೇಳಿ ನೀವು ಕೋರ್ಟಿಗೆ ಹೋದ್ರಿ ಅಥವಾ ಕಂಪ್ಲೇಂಟ್ ಕೊಟ್ರಿ, ಈ ಕೇಸ್ ನಡೀತದೆ? ನಡೆಯಂಗಿಲ್ಲ. ಯಾಕಂದ್ರೆ ದರ್ ಇಸ್ ನೋ ಎನಿ ಲೀಗಲ್ ರಿಲೇಶನ್ಶಿಪ್. ಬಟ್ ಅದೇ ನಿಮ್ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು ಅಥವಾ ಏನೋ ಒಂದು ಗೂಡ್ಸ್ ಸೇಲ್ ಮಾಡುವಂತದ್ದು, ಇಫ್ ದರ್ ಇಸ್ ಅ ಕಾಮರ್ಸ್ ಮ್ಯಾಟರ್ ಆರ್ ಎನಿ ವಾಣಿಜ್ಯ ಒಂದು ವಿಚಾರ ಇದ್ರೆ ಅಥವಾ ಲೀಗಲ್ ರಿಲೇಶನ್ಶಿಪ್ ಇದ್ರೆ ಮಾತ್ರ ಅದನ್ನ ಏನಂತ ಕರಿತೀರಿ, ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀರಿ. ಸೊ if A offers something and B accepted that offer in the same sense and at the same time, so they form an agreement. Is that agreement a valid agreement? No, because an agreement to become a contract must give a rise to a legal obligation. So that is duty enforceable by law anta helide. Any contract that must be, and any agreement or duty that must be enforceable by law ಇಂದ ಎನ್ಫೋರ್ಸ್ ಆಗುವಂತ ಇದ್ದಿದ್ರೆ ಮಾತ್ರ ಅದನ್ನ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ thus an agreement which creates a legal obligation becomes a contract. There must be offer, no doubt. There must be acceptance. Without offer, it cannot be called it as a valid contract, or without acceptance of that offer, we cannot call it as a valid contract. Though there is a offer and acceptance, there must be a legal relationship. So an agreement which creates a legal obligation becomes a contract. So ಈ ಪಾಯಿಂಟ್ ನಿಮ್ಗೆ ತಿಳಿತಲ್ಲ, ಏನ್ ಲೀಗಲ್ ರಿಲೇಶನ್ಶಿಪ್ ಅಂದ್ರೆ? Yes ma'am. Okay, the agreements of moral or religious or social nature are not the contracts. Okay, just I explain one example. If A promises to attend the birthday function of B, so one person A, he promises to attend the birthday party of his friend, but he failed to attend the function. So such contracts are not at all a contract. Anta agreements agirli athwa contracts agli ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಮಾಡ್ಕೊಂಡು ಕೂಡ ಅವು ಅಗ್ರಿಮೆಂಟ್ಸ್ ಅಲ್ಲ, ಅವು ಕಾಂಟ್ರಾಕ್ಟ್ಸ್ ಅಲ್ಲ ಅಂತ ನಾವು ಹೇಳ್ಬೋದು. ಸೊ ಇದೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಸೊ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದ್ರಿ. ಸಿಂಪಲ್ ಸೋಷಿಯಲ್ ಮ್ಯಾಟರ್ ಇರೋದು ಅಥವಾ ಸೋಷಿಯಲ್ ನೇಚರ್ ಆಗಿರುವಂತದ್ದು, ರಿಲಿಜಿಯಸ್ ನೇಚರ್ ಆಗಿರೋದು. ಫಾರ್ ಎಕ್ಸಾಂಪಲ್ ರಿಲಿಜಿಯಸ್ ಅಂದ್ರೆ ನಿಮ್ಗೆ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತೀನಿ ಅಂತ ನಿಮ್ಮ ಫಾದರ್ ಹೇಳಿರ್ತಾರೆ. ಸೊ ಏನು ನಿಮ್ ಫಾದರ್ ಹಬ್ಬಕ್ಕೆ ಹೊಸ ಬಟ್ಟೆ ಕೊಡಿಸ್ತೀನಿ ಅಂತ ಆಫರ್ ಮಾಡಿರ್ತಾರೆ. ಸೊ ನೀವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀರಿ. ಬಟ್ ನಿಮ್ಗೇನೋ ಕಾರಣ, ಈಗ ಕೋವಿಡ್, ಲಾಕ್ಡೌನ್, ಈ ಒಂದು ವಿಚಾರದಿಂದ ನಿಮ್ಗೇನೋ ಬಟ್ಟೆ ತರ್ಲಿಕ್ಕೆ ಆಗೋದಿಲ್ಲ ಫಾದರ್. ಸೊ ಹಂಗಂತ ಹೇಳಿ ನೀವು ಫಾದರ್ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ, ಬಿಕಾಸ್ ಇಟ್ ಈಸ್ ಜಸ್ಟ್ ರಿಲಿಜಿಯಸ್ ಆರ್ ಸೋಷಿಯಲ್ ಮ್ಯಾಟರ್ಸ್. ಸೊ ಯು ಕೆನಾಟ್ ಗೋ ಫಾರ್ ಕೋರ್ಟ್ ಆರ್ you cannot complain on your family members only. So it is just a social matter. You cannot make any contracts on these issues. So there must be a legal existence. So next important element is third one, that is
lawful consideration. Lawful consideration. ಸೊ ಲಾಫುಲ್ ಕನ್ಸಿಡರೇಷನ್ ಅಂತ ಹೇಳಿದ್ದಾರೆ. ಏನು ಕನ್ಸಿಡರೇಷನ್ ಅಂದ್ರೆ ಏನು ನಿಮ್ಗೆ ಗೊತ್ತಿರ್ಬೋದು ಯಾರಿಗಾದ್ರು. ಸೊ ಕನ್ಸಿಡರೇಷನ್ ಫಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾ ಹೇಳಿದ್ದೀನಿ. ವಾಟ್ ಇಸ್ ಕನ್ಸಿಡರೇಷನ್? The agreement to be enforceable by law must be supported by lawful consideration. Here consideration means something in return. So ಏನಾದ್ರೂ ನೀವು ಒಂದು ಆಫರ್ ಮಾಡಿದ್ರೆ ಅದಕ್ಕೆ ಇನ್ ರಿಟರ್ನ್ ನೀವು ಏನಾದ್ರೂ ಬೆನಿಫಿಟ್ ರಿಸೀವ್ ಮಾಡ್ಕೊಳ್ಬೇಕು. ಸೊ ಈಗ ಅಂತೀರಿ ಏನೋ ಫ್ರೀ ಆಫ್ ಕಾಸ್ಟ್ ನೀವ್ ಏನಾದ್ರೂ ಸರ್ವಿಸ್ ಕೊಡ್ತಾ ಇದ್ರೆ ಅದನ್ನ ಏನಂತ ಕಾಂಟ್ರಾಕ್ಟ್ ಅಂತ ಹೇಳಂಗಿಲ್ರಿ. ಸೊ ಇಟ್ ಇಸ್ ಅಡ್ವಾಂಟೇಜ್ ಆರ್ ಬೆನಿಫಿಟ್ moving from one party to another party. Consideration means it is a benefit or advantage, you can say. So that is moving from one party to another party. The agreement has legal binding only when both the parties give something and get something in return. So consideration need not necessarily be in cash or kind. It may be an act that is doing something. So ಇಲ್ಲಿ consideration ಅಂದ್ರೆ ಬರೀ ಕ್ಯಾಶ್ ಒಳಗಿರ್ಬೋದು ಅಥವಾ ಏನೋ ಒಂದು ವಸ್ತು ಕೊಡೋದ್ರ ಅಂತ ಅಷ್ಟೇ ಅಲ್ಲ. ಸೊ ಇಟ್ ಮೇ ಬಿ ಡೂಯಿಂಗ್ an act or doing something for your other party, that is also called as consideration only. So for example, I can say, for example, if you and your friend is going to enter into a contract. Okay, ನೀವು ಮತ್ತೆ ನಿಮ್ಮ ಫ್ರೆಂಡ್ ಇಬ್ರು ಒಂದು ಕಾಂಟ್ರಾಕ್ಟ್ ಗೆ ಎಂಟರ್ ಮಾಡ್ಕೋತೀರಿ. ಸೊ ಅದ್ರಲ್ಲಿ ಏನ್ರಿ, ಸೊ ನಿಮ್ ಫ್ರೆಂಡ್ ಚೆನ್ನಾಗಿ ಹಾಡು ಹೇಳ್ತಿರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಿ, ಇಬ್ರು ಕಾಂಟ್ರಾಕ್ಟ್ ಮಾಡ್ಕೊಂಡು ಅವ್ರನ್ನ ನಿಮ್ಮ ಒಂದು ಕಂಪನಿ ಒಳಗೆ ಎಕ್ಸಾಂಪಲ್ ಹೇಳಿದೆ. ಸೊ ನಿಮ್ದು ಮ್ಯೂಸಿಕ್ ಕಂಪನಿ ಇರ್ತದೆ. ಸೊ ನಿಮ್ ಫ್ರೆಂಡ್ ನ ನೀವು ನಿಮ್ ಕಂಪನಿ ಒಳಗೆ ಸೆಲೆಕ್ಟ್ ಮಾಡ್ಕೋತೀರಿ, ಹಾಡ್ಲಿಕ್ಕೆ ಹೇಳ್ತೀರಿ. ಸೊ ಇಲ್ಲಿ ಇನ್ ರಿಟರ್ನ್ ಏನು ಅವ್ರು ಯಾವ್ದೇ ತರ ನಿಮ್ ಫ್ರೆಂಡ್ ನ ನೀವು ನಿಮ್ ಕಂಪನಿ ಒಳಗೆ ಸೇರಿಸ್ಕೊಳ್ಳೋತೀರಿ, ಅವ್ರು ಹಾಡ್ ಹೇಳ್ತಾರೆ, ಅದಕ್ಕೆ ರಿಟರ್ನ್ ಆಗಿ ನೀವು ಕ್ಯಾಶ್ ಕೊಡ್ತೀರಿ. ಸೊ ಇಲ್ಲಿ ಬರೀ ಕ್ಯಾಶ್ ಅಥವಾ ಬೇರೆ ಏನು ವಸ್ತುನ ಕೊಡ್ಬೇಕಂತಿಲ್ಲ. ಅದ್ರ ಬದಲಾಗಿ ನೀವು ಕ್ಯಾಶ್ ಕೊಡೋದ್ರ ಬದಲಾಗಿ ನಿಮ್ ಫ್ರೆಂಡ್ ಏನು ನಿಮ್ಗೋಸ್ಕರ ಅವರು ಮ್ಯೂಸಿಕ್ ಮಾಡ್ತಾರೆ ಅಥವಾ ಹಾಡು ಹೇಳ್ತಿರ್ತಾರೆ. ಸೊ ಅದನ್ನ ನೀವು ರೆಕಾರ್ಡ್ ಮಾಡಿ ಅದರಿಂದ ಪ್ರಾಫಿಟ್ ಗಳಿಸ್ತಿರ್ತೀರಿ. ಸೊ ಇನ್ ರಿಟರ್ನ್ ಯುವರ್ ಫ್ರೆಂಡ್ ಈಸ್ ಗೋಯಿಂಗ್ ಟು ಗಿವ್ ಯು ವಂಡರ್ಫುಲ್ ಮ್ಯೂಸಿಕ್ಸ್ ಆರ್ ಸಾಂಗ್ಸ್ ಅಂತ ನಾವು ಹೇಳ್ಬೋದು. ಸೊ ಹಿಯರ್ ಲಾಫುಲ್ ಕನ್ಸಿಡರೇಷನ್ ಆಸ್ ಪರ್ ದಿ Indian Contract Act, the agreement to be enforceable by that is must be supported by the lawful consideration. Okay, here consideration means something in return. ಏನಾದ್ರೂ ನಿಮ್ಗ ನೀವೊಂದ್ ಏನೋ ಹೆಲ್ಪ್ ಮಾಡಿದ್ರೆ ಅಥವಾ ನೀವೊಂದೇನೋ ಅಗ್ರಿಮೆಂಟ್ ಎಂಟ್ರಿ ಮಾಡಿದ್ರೆ ಅಲ್ಲಿ ಇಬ್ಬರ ಕಡೆನೂ ಒಂದೇನಾದ್ರೂ ಕನ್ಸಿಡರೇಷನ್ ಎಕ್ಸ್ಚೇಂಜ್ ಆಗ್ಬೇಕಾಗ್ತದೆ. ಸೊ ಅದನ್ನ ನೀವೇನಂತ ಕರಿತೀರಿ, ದೇರ್ ಮಸ್ಟ್ ಬಿ ಲಾಫುಲ್ ಕನ್ಸಿಡರೇಷನ್. ಸೊ ಇದು ನೀವ್ ಏನ್ ಕನ್ಸಿಡರೇಷನ್ ಕೊಡ್ತಿರಲ್ಲ ಅದು ಲಾಫುಲ್ ಆಗಿರ್ಬೇಕಂತಾನೆ ಹೇಳ್ತಾ ಇದಾರೆ. ಸೊ ನೀವು ಏನೋ ಫಾರ್ ಎಕ್ಸಾಂಪಲ್ ಯಾರಿಗೋ ಎ ಬಿ ಇಬ್ರು ಪಾರ್ಟಿ ಇರ್ತಾರೆ. ಸೊ ಏನ್ ಹೇಳ್ತಾನ, ಬಿಗ್ ಮರ್ಡರ್ ಮಾಡಕಂತ ಹೇಳಿ ಏನು ಇನ್ಸಿಸ್ಟ್ ಮಾಡ್ತಾನ, ಆರ್ಡರ್ ಮಾಡ್ತಾನ. ಸೊ ಎ ಬಿ ಇಬ್ರು ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಸೊ ಬಿಗ್ ಏನ್ ಹೇಳ್ತಾನ, ಎ ಹೇಳ್ತಾನ ಬಿಗೆ, ಸೊ ನೀನು ಸಿ ನ ಮರ್ಡರ್ ಮಾಡ್ಬೇಕಂತ ಹೇಳ್ತಾನ. ಸೊ ಅದಕ್ ಬದಲಾಗಿ ನಿಂಗೆ 10 lakh rupees ನಾ ಕ್ಯಾಶ್ ಕೊಡ್ತೀನಿ. ಸೊ ಇದು ಕೂಡ ಇಬ್ರು ಪಾರ್ಟಿ ಇರ್ತಾರ. ಅಲ್ಲಿ ಇಬ್ರು ಪಾರ್ಟಿನೂ ಏನು ಒಬ್ಬ ಆಫರ್ ಮಾಡ್ತಾನೆ, ಇನ್ನೊಬ್ಬ ಎಕ್ಸೆಪ್ಟ್ ಮಾಡ್ಕೋತಾನೆ. ಸೊ ಅಲ್ಲಿ ಕನ್ಸಿಡರೇಷನ್ ಕೂಡ ಐತಿ. ಏನು ಸಿ ನ ಮರ್ಡರ್ ಮಾಡೋದು ಒಂದ್ ಕೆಲ್ಸ, ಅದಕ್ಕಾಗಿ ಅವ್ನ ಏನ್ ತಗೊಳ್ತಾನ್ರಿ 10 lakh rupees ಕ್ಯಾಶ್. ಸೊ ಎಗ್ ಏನ್ ಬೇಕಾಗಿರ್ತೈತಿ, ಸಿ ಮರ್ಡರ್ ಆಗೋದ್ ಬೇಕಾಗಿರ್ತೈತಿ. ಸೊ ಬಿಗ್ ಏನ್ ಬೇಕಾಗಿರ್ತದ 10 lakh rupees ಕ್ಯಾಶ್ ಬೇಕಾಗಿರ್ತೈತಿ. ಸೊ ಅಲ್ಲಿ ಕನ್ಸಿಡರೇಷನ್ ಐತಿ. ಬಟ್ ಅದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ it is not a valid contract, because here consideration, that is not a legal relationship first of all, and there that is not a lawful consideration. It is illegal. So killing someone is illegal or it is a offense anta helbodu. So ಹಾಗಾಗಿ ನಿಮ್ಗೆ ಕನ್ಸಿಡರೇಷನ್ ಇದ್ರೂ ಕೂಡ ಆ ಕನ್ಸಿಡರೇಷನ್ ಏನಾಗಿರ್ಬೇಕ್ರಿ, that should be lawful consideration. So this is another important element of the contract. Next, capacity of parties. ಯಾವುದು? Capacity of parties. So another important condition to be satisfied to call a contract as a valid contract. ಯಾವುದು? ಕೆಪಾಸಿಟಿ ಅಂದ್ರೆ ಈಗ ಇಬ್ರು ಕಾಂಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಇಬ್ರು ವ್ಯಕ್ತಿಗಳು ಇರ್ತಾರಂದ್ರೆ ಅವ್ರಿಬ್ರು ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗ್ಲಿಕ್ಕೆ he must be or they must be capable or they must be legally capable to enter into
agreement or contract. So the parties to the agreement must have the legal capacity to enter into a valid contract. A person is competent to the contract if he is of age of majority. So ಒಬ್ಬ ವ್ಯಕ್ತಿನ ನಾವು ಕಾಂಪಿಟೆಂಟ್ ಅಂದ್ರೆ ಇವನು ಎಲಿಜಿಬಲ್ ಇದ್ದಾನೆ ಒಂದು ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ಲಿಕ್ಕೆ ಅಥವಾ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಅವನು ಎಲಿಜಿಬಲ್ ಇದ್ದಾನೆ, ಯೋಗ್ಯ ಇದ್ದಾನೆ ಅಂತ ಯಾವಾಗ ಹೇಳ್ತೀವಿ? he should be or he is of the age of majority. first and foremost condition ಏನು ಅವನು ಮೇಜರ್ ಆಗಿರ್ಬೇಕು, ಅವನಿಗೆ 18 ವರ್ಷ ದಾಟಿರ್ಬೇಕು. ದೆನ್ ಸೆಕೆಂಡ್, ಹಿ ಇಸ್ ಆಫ್ ಅ ಸೌಂಡ್ ಮೈಂಡ್, ಅವನು ಮಾನಸಿಕ ಸ್ಥಿತಿ ಸರಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅವನೇನೋ ಮೆಂಟಲಿ ಡಿಸಾರ್ಡರ್ ಇದ್ರ, ಮೆಂಟಲಿ ಅವನೇನೋ ಅಪ್ಸೆಟ್ ಇದ್ರ ಅಥವಾ ಏನಂತೀರಿ ಮಾನಸಿಕ ಅಸ್ವಸ್ಥನಾಗಿದ್ರ, ಸೊ ಹಿ ಇಸ್ ನಾಟ್ ಕ್ವಾಲಿಫೈಡ್. ಸೊ ಹಿ ಶುಡ್ ಬಿ ಮೆಂಟಲಿ ಸೌಂಡ್ ಮೈಂಡ್ and he should not disqualified from contracting by any law to which he is subject. So ಈಗ ಯಾವ್ದೋ ಒಂದ್ ವ್ಯಕ್ತಿ ಫಸ್ಟ್ ಕಂಡೀಷನ್ ಏನು ಮೇಜರ್ ಆಗಿರ್ಬೇಕು. ಓಕೆ, ಅವನ ಮೇಜರ್ ಆಗಿರ್ತಾನೆ, ಸೌಂಡ್ ಮೈಂಡ್ ಇರ್ಬೇಕು. ಓಕೆ, ಸೌಂಡ್ ಮೈಂಡ್ ಇರ್ತದ, ಅವನ್ಗೆ ಬುದ್ಧಿ ಚೆನ್ನಾಗಿರ್ತದ. ಬಟ್ ಈಗ ಯಾವ್ದೋ ಒಂದು ಲಾ ಇಂದ ಅವನೇನಾದ್ರೂ ಕೋರ್ಟ್ ಆಗ್ಲಿ ಅಥವಾ ಲಾ ಆಗ್ಲಿ ಆ ಒಂದ್ ವ್ಯಕ್ತಿನ ಕಾಂಟ್ರಾಕ್ಟ್ ಗೆ ಎಂಟರ್ ಆಗ್ಲಿಕ್ಕೆ ಡಿಸ್ಕ್ವಾಲಿಫೈ ಮಾಡಿರ್ತಾರೆ. ಸೊ ಡಿಸ್ಕ್ವಾಲಿಫೈ ಮಾಡಿದಾಗ, ಕೋರ್ಟ್ ಕ್ವಾಲಿಫೈ ಮಾಡಿದಾಗ ಅಂತ ವ್ಯಕ್ತಿ ಯಾರ ಜೊತೆನಾದ್ರೂ ಕಾಂಟ್ರಾಕ್ಟ್ ಗೆ ಎಂಟ್ರಿ ಮಾಡ್ಕೊಂಡ್ರ ಅಥವಾ ಎಂಟರ್ ಆದ್ರ ಅಂತ ಒಂದು ಕಾಂಟ್ರಾಕ್ಟ್ ನ ಏನಂತ ಕರೀತಾರೆ? ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಹಾಗಾಗಿ ಒಬ್ಬ ವ್ಯಕ್ತಿ ಅವನು ಮೇಜರ್ ಆಗಿರ್ಬೇಕು, ಸೌಂಡ್ ಮೈಂಡ್ ಇರ್ಬೇಕು. ಸೊ ಅದ್ರ ಜೊತೆಗೆ ಅವನು ಯಾವುದೇ ಕೋರ್ಟ್ ಇಂದ ಅಥವಾ ಯಾವುದೇ ಲಾ ಇಂದ ಅವನು ಡಿಸ್ಕ್ವಾಲಿಫೈ ಆಗಿರ್ಬಾರ್ದು ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗ್ಲಿಕ್ಕೆ. ಸೊ ಹಿ ಇಸ್ ಅ ಪರ್ಸನ್ ಆಫ್ ಎಲಿಜಿಬಲ್ ಪರ್ಸನ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಅ ಪರ್ಸನ್ ಈಸ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಯಾವಾಗ? a person is incompetent to a contract ಯಾವಾಗ ಇನ್ಕಾಂಪಿಟೆಂಟ್ ಹೇಳ್ತೀವಿ? ಸೊ ಅವನೇನಾದ್ರೂ ಮೈನರ್ ಆಗಿದ್ನಂದ್ರ, ಇದ್ರ ಅಪೋಸಿಟ್. ಓಕೆ, ಮೇಜಾರಿಟಿ ಇಲ್ಲ ಅಂದ್ರೆ ಮೈನರ್ ಆಗಿದ್ರ. ಸೊ ಇಫ್ ಹಿ ಸಫರ್ಸ್ ಫ್ರಮ್ ಎನಿ ಫ್ಲೋ ಅಂಡ್ ಕೆಪಾಸಿಟಿ ಸಚ್ ಆಸ್ ಮೈನರ್ ಆಗಿದ್ರ ಅವನೇ ಕಾಂಟ್ರಾಕ್ಟ್ ಗೆ ಎಂಟರ್ ಆಗಕ್ ಬರೋದಿಲ್ಲ. ದೆನ್ ಲುನಾಸಿ ಅಂತ ಹೇಳ್ಬೋದು, ಅಥವಾ ಸೌಂಡ್ ಮೈಂಡ್ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ಅವನೇನೋ ಮಾನಸಿಕ ಸ್ಥಿತಿ ಸರಿ ಇರೋದಿಲ್ಲ, ಮಾನಸಿಕ ಅಸ್ವಸ್ಥ ಅಂತ ಹೇಳ್ತೀವಿ. ಸೊ ಹಂಗಿದ್ದ ಸಪೋಸ್ ಅವ್ನ್ ಚೆನ್ನಾಗಿ ಕುಡ್ದು ರೆಗ್ಯುಲರ್ ಕುಡ್ಕಾಗಿರ್ತಾನೆ, ಡ್ರಂಕನ್ನೆಸ್ ಅಂತ ಹೇಳ್ಬೋದು. ಸೊ ಅವ್ನು ಬಾಳ ಕುಡ್ದಾಗ ಏನೋ ಅವ್ನ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡ್ವಿ, ಅಥವಾ ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿದ್ದ, ಯಾವ್ದೋ ಒಂದು ಅಗ್ರಿಮೆಂಟ್ ಗೆ ಸೈನ್ ಮಾಡ್ಕೊಟ್ಟಾಗ ಅವ್ನ್ ಫುಲ್ ಕುಡ್ದಿದ್ದನ್ನ ಮಿಸ್ಯೂಸ್ ಮಾಡ್ಕೊಂಡು ಯಾರಾದ್ರೂ ಸೈನ್ ಮಾಡ್ಕೊಂಡಿದ್ರು. ಸೊ ಅಂತ ಒಂದ್ ಸ್ಟೇಜ್ ಒಳಗೆ ಕೂಡ ಕಾಂಟ್ರಾಕ್ಟ್ ಒಳಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ ಅದು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಆಗ್ತದ. ಸೊ ಇಫ್ ಸಚ್ ಪರ್ಸನ್ ಈಸ್ ಅ ಪಾರ್ಟಿ ಟು ಎನ್ ಅಗ್ರಿಮೆಂಟ್, ಇಟ್ ಬಿಕಮ್ಸ್ ಅನ್ಎನ್ಫೋರ್ಸೇಬಲ್. ಸೊ ಇಟ್ ಕೆನಾಟ್ ಬಿ ಎನ್ಫೋರ್ಸಿಯೇಬಲ್ ಅಂತ ಹೇಳ್ತಾರೆ. ಅದ್ರೊಳಗೂ ಕೆಲವೊಂದು ಸ್ಪೆಷಲ್ ಕೇಸಸ್ ಬರ್ತಾವ, ಯಾವಾಗ ಎಕ್ಸೆಪ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಅದನ್ನ ನಾವು ನೆಕ್ಸ್ಟ್ ಇದ್ರಲ್ಲಿ ಹೇಳೋಣ, ನೆಕ್ಸ್ಟ್ ಟಾಪಿಕ್ ಇನ್ ಡೀಟೇಲ್ ಹೇಳುವಾಗ ಹೇಳ್ತೀನಿ. ಸೊ ಒಂದು ಕಾಂಟ್ರಾಕ್ಟ್ ನ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಆಫರ್ ಇರ್ಬೇಕು, ಎಕ್ಸೆಪ್ಟೆನ್ಸ್ ಇರ್ಬೇಕು, ದೆನ್ ಲೀಗಲ್ ರಿಲೇಶನ್ಶಿಪ್ ಇರಬೇಕು ಕಾಂಟ್ರಾಕ್ಟ್ ಅಲ್ಲಿ, ದೆನ್ ಲಾಫುಲ್ ಕನ್ಸಿಡರೇಷನ್ ಇರಬೇಕು, ದೆನ್ ಕೆಪಾಸಿಟಿ ಆಫ್ ಪಾರ್ಟೀಸ್ ಮಸ್ಟ್ ಬಿ ಕೆಪೇಬಲ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಯಾವುದು ಅಥವಾ ನೆಕ್ಸ್ಟ್ ಕನ್ಸೆಂಟ್ ಯಾವುದು, ನೆಕ್ಸ್ಟ್ ಕಂಡೀಷನ್ ಯಾವುದು ಅಂತ ಹೇಳೋದಾದ್ರೆ ಫ್ರೀ ಕನ್ಸೆಂಟ್. ಓಕೆ, ಫ್ರೀ ಕನ್ಸೆಂಟ್. ಸೊ ಇಲ್ಲಿ ಫ್ರೀ ಕನ್ಸೆಂಟ್ ಅಂದ್ರೆ ಏನು? ಇದಕ್ಕೂ ನಾ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದೆ. ಸೊ ಫ್ರೀ ಕನ್ಸೆಂಟ್ ಅಂದ್ರೆ ಏನು? ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಥವಾ ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಇಬ್ರು ವ್ಯಕ್ತಿಗಳ ಒಪ್ಪಿಗೆ ಏನಾಗಿರ್ಬೇಕಂದ್ರೆ ಯಾವುದೇ ಒಂದು ಫೋರ್ಸ್ ಒಳಪಟ್ಟಿರ್ಬಾರ್ದು, ಸ್ವ ಇಚ್ಛೆಯಿಂದ ಅವರು ಅಗ್ರಿಮೆಂಟ್ ನ ಮಾಡ್ಕೊಂಡಿರ್ಬೇಕಾಗ್ತದೆ. ಸೊ ಯಾರಿಗೆ ಆದ್ರೂ ಫೋರ್ಸ್ ಮಾಡ್ಬಿಟ್ಟು ಸೈನ್ ಮಾಡಿಸ್ಕೊಳ್ಳೋದಾಗ್ಲಿ ಅಥವಾ ಅವ್ರಿಗೆ ಬೆದರಿಸಿ ಸೈನ್ ಮಾಡಿಸ್ಕೊಂಡ್ರೆ ಅಂತ ಒಂದು ಕನ್ಸೆಂಟ್ಗೆ ಅವ್ರ ಒಪ್ಪಿಗೆ, ಕನ್ಸೆಂಟ್ ಅಂದ್ರೆ ಒಪ್ಪಿಗೆ. ಸೊ ಒಪ್ಪಿಗೆ ಇಬ್ಬರದು ಒಪ್ಪಿಗೆ ಏನಾಗಿರ್ತದ? ಫ್ರೀ ಆಗಿರೋದಿಲ್ಲ, ಸ್ವ ಇಚ್ಛೆಯಿಂದ ಮಾಡಿರೋದಿಲ್ಲ, ಫೋರ್ಸೆಬಲ್ ಅವ್ರನ್ನ ಅವ್ರ ಕಡೆಯಿಂದ ಒಪ್ಪಿಗೆ ತಗೊಂಡಿರ್ತಾರೆ. ಸೊ ಅಂತ ಒಂದು ಅಗ್ರಿಮೆಂಟ್ ಏನಾಗ್ತದ್ರಿ? ಇನ್ ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಎನ್ ಅಗ್ರಿಮೆಂಟ್ ಟು ಬಿ ಎನ್ಫೋರ್ಸಿಬಲ್ ಬೈ ಲಾ must be based upon the free consent of the parties to the agreement. ಯಾರ್ ಪಾರ್ಟೀಸ್ ಇರ್ತಾರಲ್ಲ ವ್ಯಕ್ತಿಗಳು, ಅವ್ರಿಬ್ರ ಕಡೆಯಿಂದ ಫ್ರೀ ಕನ್ಸೆಂಟ್ ಇರ್ಬೇಕಾಗ್ತದೆ. ಸೊ here consent means that the parties must have agreed upon the same thing in the same sense. Okay, very important. That is, parties must agree to a contract in the same sense, on same things. Okay,
on the same things in the same sense. ಅಂದ್ರೆ ನಾ ಏನ್ ಹೇಳ್ತೇನೋ ಅದೇ ಕೆಲ್ಸದ ಮೇಲೆ ಅದೇ ರೀತಿಯಾಗಿ ನೀವು ಕೂಡ ಅದಕ್ಕೆ ಒಪ್ಕೊಂಡಿರ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾ ಒಂದೇನೋ ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ, ಬಟ್ ನೀವೇನ್ ತಿಳ್ಕೊಂಡಿರ್ತೀರಿ, ನೀವೇನೋ ಅದನ್ನ ಬೇರೆನೆ ತಿಳ್ಕೊಂಡು ನೀವು ಒಪ್ಪಿಗೆ ಕೊಟ್ಟಿರ್ತೀರಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾನ್ ನಿಮ್ಗೆ ಕಾಲ್ ಮಾಡಿರ್ತೀನಿ, ಒಂದ್ ಏನೋ ನಂಗೆ ನೀವೇನೋ ಒಂದ್ ಶಾಪ್ ಓನರ್ ಇರ್ತೀರಿ, ಗೂಡ್ಸ್ ಸಪ್ಲೈ ಮಾಡ್ತಿರ್ತೀರಿ. ಸೊ ನಾನ್ ನಿಮ್ಗೆ ಕಾಲ್ ಮಾಡಿ, ಸೊ ನಂಗೆ ಅರ್ಜೆಂಟ್ ಈಗ 1 ವೀಕ್ ಒಳಗಡೆ 1,000 ಪ್ರಾಡಕ್ಟ್ಸ್ ನಿಮ್ ಕಡೆಯಿಂದ ಬೇಕು. ಓಕೆ, ಐ ಆಮ್ ರೆಡಿ ಟು ಪೇ 15,000 ಅಂತ ಕಾಲ್ನಾಗ ಹೇಳ್ತೀನಿ. ಬಟ್ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದ, ಸರಿಯಾಗಿ ನಿಮ್ಗೆ ಕೇಳಿಸೋದಿಲ್ಲ. ನೀವೇನ್ ತಿಳ್ಕೊತೀರಿ, 50,000 rupees ಕೊಡ್ತಿದ್ದೀನಿ, ಆಫರ್ ಮಾಡ್ತಾ ಇದ್ದೀನಿ ಅಂತ ನೀವ್ ತಿಳ್ಕೊತೀರಿ. ಓಕೆ, ನಾ ಏನ್ ಹೇಳ್ತೀನಿ, 15,000ಗೆ 15 ಓಕೆ, ನಾ ಹೇಳಿದ್ದು 15,000. ಸೊ ಅಷ್ಟು ಅಮೌಂಟ್ ಕೊಡ್ಲಿಕ್ಕೆ ನಾ ರೆಡಿ ಇದೀನಿ ಅಂತ ಹೇಳ್ತೀನಿ. ಬಟ್ ಅದು ಸೇಮ್ ಪ್ರಾಡಕ್ಟ್ಗೆ, ಫಾರ್ ಎಕ್ಸಾಂಪಲ್ ಕಾರ್ ಅಂತ ತಗೊಳ್ರಿ. ಓಕೆ, ಕಾರ್, ಈಗ ನಾನು ಕಾರ್ ಅಂದ್ರೆ ನಾ ಏನ್ ಹೇಳ್ತೀನಿ, ನೀವು ನಿಮ್ ಕಾರ್ನ ಸೆಲ್ ಮಾಡ್ಲಿಕ್ಕೆ ರೆಡಿ ಇರ್ತೀರಿ. ಸೊ ನಾನ್ ನಿಮ್ಗೆ ಕಾಲ್ ಮಾಡಿರ್ತೀನಿ, ಕಾಲ್ ಅಲ್ಲಿ ಏನ್ ಹೇಳ್ತೀನಿ, ಸೊ ಐ ಆಮ್ ರೆಡಿ ಟು ಟೇಕ್ ಯುವರ್ ಕಾರ್. ನಿಮ್ ಕಾರ್ನ ತಗೊಳ್ಳಿಕ್ ನಾನು ಇಂಟ್ರೆಸ್ಟ್ ಐತಿ, ಬಟ್ ನಾನ್ ಎಷ್ಟು ಪೇ ಮಾಡ್ತೀನಿ, 15,000 ಅಂತ ಹೇಳ್ತೀನಿ. ಬಟ್ ನೀವೇನ್ ತಿಳ್ಕೊತೀರಿ ಕಾಲ್ನಾಗ, ಓಕೆ ಮೇಡಮ್ 50,000 ಹೇಳಿದಾರೆ, 50 ಅಂತ ಹೇಳಿದಾರೆ ಅಂತ, ಬಾಳ್ ವ್ಯಾಲ್ಯೂ ಲೋ ಐತೆ ಅಂತ ಯೋಚನೆ ಮಾಡ್ಬೇಡ್ರಿ, ಜಸ್ಟ್ ಎಕ್ಸಾಂಪಲ್. ಸೊ ಮೇಡಮ್ 50,000 ಕೊಡಾಕ್ ರೆಡಿ ಅದಾರ ಅಂತ ನೀವ್ ತಿಳ್ಕೊತೀರಿ. ಸೊ ಇಲ್ಲಿ ಸೇಮ್ ಥಿಂಗ್ ಮತ್ತೆ ಸೇಮ್ ಸೆನ್ಸ್ ಇರೋದಿಲ್ಲ. ಸೊ ನಾ ಹೇಳಿದ್ದ ಒಂದು, ನೀವು ಕೇಳಿಸ್ಕೊಂಡಿದ್ದ ಒಂದು. ಸೊ ಅದನ್ನ ನೀವು ಹಂಗಂತ ತಿಳ್ಕೊಂಡು, ನಾ ಹೇಳಿದ್ದು 50,000 ಅಂತ ತಿಳ್ಕೊಂಡು ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ. ಸೊ ಆಮೇಲೆ ಗೊತ್ತಾಗ್ತದ ನಿಮ್ಗ, ಅಯ್ಯೋ ಮೇಡಮ್ ಬರೀ 15 ಅಂತ ಹೇಳ್ಯಾರ, ನಾನ್ ಬೈ ಮಿಸ್ಟೇಕ್ 50 ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಸೊ ಈ ಅಗ್ರಿಮೆಂಟ್ ಸರಿ ಇಲ್ಲ ಅಂತ ಅಂದಾಗ ನೀವು ಈಸಿಲಿ ಅದನ್ನ ಕ್ಯಾನ್ಸಲ್ ಮಾಡಿಸ್ಕೋಬಹುದು. ಆ ಒಂದು ಅಗ್ರಿಮೆಂಟ್ ನ ಇನ್ವ್ಯಾಲಿಡ್ ಅಂತ ಕರಿಬಹುದು. ಸೊ ಹಿಯರ್ such a consent is said to be free if it is not caused by any consent ಇರಬೇಕು. ಆ ಕನ್ಸೆಂಟ್ ನ ಫ್ರೀ ಕನ್ಸೆಂಟ್ ಅಂತ ಯಾವಾಗ ಕರಿತೀವಿ, it should not be caused by coercion or undue influence or fraud. ಈಗ ಫಾರ್ ಎಕ್ಸಾಂಪಲ್, ನಾನು ನಿಮ್ ಮೇಡಮ್ ಅದೀನಿ, ಪ್ರೊಫೆಸರ್ ಅದೀನಿ, ಕಾಲೇಜ್ನಾಗ ಅದೀನಿ, ನಮ್ ಟೀಚರ್ ಕೇಳತ್ತಾರ, ಹೋದ್ರೆ ಹೋಗ್ಲಿ ನಂಗೆ ಲಾಸ್ ಆಗ್ಲಿ ಅನ್ನೋ ಒಂದು ಕನ್ಸರ್ನ್ ಇಂದ ನಿಮ್ಗೆ ಇಷ್ಟ ಇಲ್ದೇನೆ ಏನಾದ್ರು ಅದನ್ನ ಕಡಿಮೆ ರೇಟಿಗೆ ಕೊಡಾಕ್ ಬಂದಿದ್ರಿ ಅಂದ್ರೆ ಅಲ್ಲ, ಬಿಕಾಸ್ ಅಲ್ಲಿ ಅನ್ಡು ಇನ್ಫ್ಲೂಯೆನ್ಸ್ ಆಗ್ಬೋದು. ಅಥವಾ ಬೇರೆ ಯಾರು ಪೊಲಿಟಿಕಲ್ ಪಾರ್ಟಿ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ನಾ ಹೇಳಿದ ಪ್ರೈಸ್ಗೆ ನಿಮ್ಗೆ ಆಕ್ಚುಲಿ 1 lakh rupees ಸೇಲ್ ಮಾಡೋದಿರ್ತದ, ಅದನ್ನ ಹೋಗಿ 15,000 ರೂಪಾಯಿ ಕೇಳ್ತಿರ್ತೀನಿ. ಸೊ ಯಾರೋ ಪೊಲಿಟಿಕಲ್ ಪಾರ್ಟಿಯಿಂದ ಆಗಿರ್ಬೋದು, ಅಥವಾ ಬೇರೆ ಕಡೆಯಿಂದ ನಿಮ್ಗ ಇನ್ಫ್ಲೂಯೆನ್ಸ್ ಆಗಿತ್ತಂದ್ರ, ಸೊ ನಿಮ್ಗೇನೋ ಇಷ್ಟ ಇಲ್ದೇನೆ ನೀವು ಆ ಕಾಂಟ್ರಾಕ್ಟಿಗೆ ಎಂಟ್ರಿ ಆಗಿದ್ರಿ ಅಂದ್ರೆ, ಸೊ ಅವಾಗ ಅದನ್ನ ಫ್ರೀ ಕನ್ಸೆಂಟ್ ಅಂತ ಹೇಳೋದಿಲ್ಲ. ಅದೇ ರೀತಿ ಫ್ರಾಡ್. ಸೊ ಫ್ರಾಡ್ ಅಂದ್ರ, ನೀವೇನೋ ಒಂದ್ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇರ್ತೀವಿ. ಸೊ ಇಬ್ರು ಪಾರ್ಟೀಸ್ ಇರ್ತಾರ, ಸೊ ಎ ಅಂಡ್ ಬಿ. ಸೊ ಎ ಏನ್ ಮಾಡ್ತಾನ, ಒಂದ್ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾಗಿರ್ತದ. ಸೊ ಅವನು ಫ್ರಾಡ್ ಮಾಡಿರ್ತಾನೆ. ಸೊ ಏನೊಂದು ಒರಿಜಿನಲ್ ಕಂಪ್ನಿ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಕಂಪ್ನಿದ ಯಾವ್ದೋ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡಿರ್ತಾನೆ. ಇಲ್ಲ ಇದಂತ ಕಂಪ್ನಿ, ಇಂತ ಕಂಪ್ನಿ, ಒರಿಜಿನಲ್ ಕಂಪ್ನಿದ ಬ್ರ್ಯಾಂಡ್ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟು ಅವನೊಂದು ಪ್ರಾಡಕ್ಟ್ ನ ಸೇಲ್ ಮಾಡಿರ್ತಾನೆ. ಬಟ್ ಸೇಲ್ ಮಾಡಿದ್ಮೇಲೆ ಅವ್ನಿಗೆ ಗೊತ್ತಾಗ್ತದೆ ಇದು ಡೂಪ್ಲಿಕೇಟ್ ಕಂಪ್ನಿ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಅಲ್ಲಿ ಫಸ್ಟ್ ಅಗ್ರಿಮೆಂಟ್ ಎಂಟ್ರಿ ಆಗುವಾಗ ಏನ್ ಮಾಡಿರ್ತಾನ್ರಿ, ಒಬ್ಬ ಪಾರ್ಟಿ ಫ್ರಾಡ್ ಮಾಡಿರ್ತಾನೆ, ಮೋಸ ಮಾಡಿರ್ತಾನೆ. ಸೊ ಹಾಗಾಗಿ ಅಂತ ಒಂದು ಇದ್ರಲ್ಲಿ ಕನ್ಸೆಂಟ್ ಏನ್ ಕೊಟ್ಟಿರ್ತಾರಲ್ಲ, ಒಪ್ಪಿಗೆ ಕೊಟ್ಟಿರ್ತಾರಲ್ಲ, ಅದು ಫ್ರೀ ಕನ್ಸೆಂಟ್ ಅಂತ ಹೇಳೋದಿಲ್ಲ. ಅದೇ ರೀತಿ ಮಿಸ್ರಿಪ್ರೆಸೆಂಟೇಷನ್ ಅಥವಾ ಮಿಸ್ಟೇಕ್ ಇಂದ ಆಗಿರ್ಬೋದು. ಸೊ ವ್ಯಾಲ್ಯೂ 50,000 ಇರ್ತೈತಿ, ಬೈ ಮಿಸ್ಟೇಕ್ 15,000 ಬರ್ದ್ಬಿಡ್ತೀರಿ. ಅಥವಾ ವ್ಯಾಲ್ಯೂ 1 lakh rupees ಇರ್ತೈತಿ, ನೀವು ಬರೆಯುವಾಗ ಟೈಪಿಂಗ್ ಮಾಡುವಾಗ ಬರೀ 10,000 ಅಂತ ಬರ್ದ್ಬಿಡ್ತೀರಿ. ಸೊ ಇಂಥ ಒಂದೇನಾದ್ರು ಮಿಸ್ಟೇಕ್ಸ್ ಇಂದ ಅಗ್ರಿಮೆಂಟ್ ಅಲ್ಲಿ ನೀವೇನಾದ್ರು ಎಂಟ್ರಿ ಆಗಿದ್ರಿ, ಸೊ ಅವನ್ನ ಏನಂತ ಕರಿತೀವಿ, ಈ ರೀತಿ ಮಿಸ್ಟೇಕ್ಸ್ ಇಂದ ಏನಾದ್ರು ಕೂಡಿದ್ದ ಅಗ್ರಿಮೆಂಟ್ ಇತ್ತಂದ್ರ ಅಲ್ಲಿ ಫ್ರೀ ಕನ್ಸೆಂಟ್ ಇರೋದಿಲ್ಲ ಅಂತ ಆ ಒಂದು ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ನ ನಾವು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಆಲ್ವೇಸ್ ಒನ್ ಅಗ್ರಿಮೆಂಟ್ ಮಸ್ಟ್ ಬಿ ಫ್ರೀ ಫ್ರಮ್ any mistakes or any mispresentation. So that it should be of free consent ಇರಬೇಕು. ಸೊ ಇಬ್ರು ವ್ಯಕ್ತಿಗಳು ಸೇಮ್ ಥಿಂಗ್ ಮೇಲೆ ಸೇಮ್ ಸೆನ್ಸ್ ಅಲ್ಲೇ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ದಟ್ ಈಸ್ ಅಬೌಟ್ ಫ್ರೀ ಕನ್ಸೆಂಟ್. ಸೊ ನೆಕ್ಸ್ಟ್ ಥಿಂಗ್ ಈಸ್ ಲಾಫುಲ್ ಆಬ್ಜೆಕ್ಟ್. ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತದ. ಲಾಫುಲ್
object. So lawful object ಅನ್ನೋದಾದ್ರೆ the object of the agreement must be a lawful. In other words, it must not be illegal or immoral or opposed to the public policy. If an agreement suffers from any legal flaw, it would not be enforceable by the law. So object must be legal. Already ಹೇಳಿರೋ ಪ್ರಕಾರ ಒಂದ್ ಸೆಕೆಂಡ್. ಇಫ್ ನೀವೇನಾದ್ರೂ ಸೇಲ್ ಮಾಡುವಂತ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಆಬ್ಜೆಕ್ಟ್ ಅದು ಲೀಗಲಿ ಪ್ರೊಹಿಬಿಟೆಡ್ ಇದ್ರ, ಸೊ ಅಂತ ಆಬ್ಜೆಕ್ಟ್ ನ ನೀವು ಸೇಲ್ ಮಾಡ್ತಾ ಇದ್ದೀರಿ ಅಥವಾ ಅಂತ ಒಂದು ಆಬ್ಜೆಕ್ಟ್ ನ ನೀವು ಕಾಂಟ್ರಾಕ್ಟ್ ಅಲ್ಲಿ ಅಂತ ಒಂದು ಆಬ್ಜೆಕ್ಟ್ ಸಲುವಾಗಿ ನೀವು ಕಾಂಟ್ರಾಕ್ಟ್ ಮಾಡ್ಕೋತಾ ಇದೀರಿ ಅಂದ್ರೆ ಅದು ಏನು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ತದೆ. ಸೊ ದಟ್ ಈಸ್ one more conditions to be satisfied to call a valid contract is the object must be lawful ಅಂತ ಹೇಳ್ತೀವಿ. ಸೊ ಇದಿಷ್ಟು ಇನ್ನೂ ಇದಾವ್ರಿ ಯಾವ್ಯಾವ್ದಂದ್ರೆ agreement not declared by government or law as void ಅದು ಒಂದೈತಿ. ಅದ್ರ ಜೊತೆಗೆ certainty, next possibility of performance, then legal formalities. ಇಷ್ಟು ಉಳಿದಾವ, ಅದನ್ನ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ಇಷ್ಟು ಸದ್ಯಕ್ಕೆ ಎಷ್ಟು ಆರು ಎಲಿಮೆಂಟ್ಸ್ ನಾವು ನೋಡಿದೀವಿ, 6 ಎಸೆನ್ಷಿಯಲ್ 6 ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ಸ್ ನಾವು ನೋಡಿದ್ವಿ. ಸೊ ಯಾವ್ಯಾವುದು? ಆಫರ್ ಅಂಡ್ ಅಕ್ಸೆಪ್ಟೆನ್ಸ್, ಲೀಗಲ್ ರಿಲೇಶನ್ಶಿಪ್, ಲಾಫುಲ್ ಕನ್ಸಿಡರೇಷನ್, ಕೆಪಾಸಿಟಿ ಆಫ್ ಪಾರ್ಟೀಸ್, ಫ್ರೀ ಕನ್ಸೆಂಟ್, ದೆನ್ ಲಾಫುಲ್ ಆಬ್ಜೆಕ್ಟ್. ನೆಕ್ಸ್ಟ್ ಇನ್ನೊಂದು 3-4 ಇದಾವು. ಯಾವುದು? ಅಗ್ರಿಮೆಂಟ್ ನಾಟ್ ಡಿಕ್ಲೇರ್ಡ್ ಆಸ್ ವೈಡ್, ಅಂದ್ರೆ ಕೋರ್ಟ್ ಇಂದ ಅಥವಾ ಲಾ ಇಂದ ಕೆಲವೊಂದು ಅಗ್ರಿಮೆಂಟ್ ನ ವೈಡ್ ಅಂತ ಹೇಳ್ತಾರೆ. ಅಂತ ಒಂದು ಅಗ್ರಿಮೆಂಟ್ ನೀವೇನ ಎಂಟ್ರಿ ಆಗ್ಲಿಕ್ಕೆ ಹೋದ್ರ ಅದು ಇನ್ವ್ಯಾಲಿಡ್ ಅಂತ ಆಗ್ತದೆ. ಅದ್ರ ಜೊತೆಗೆ ಸರ್ಟನ್ಟಿ ಮೀನ್ಸ್ ಅಗ್ರಿಮೆಂಟ್ ಮಸ್ಟ್ ಬಿ ಸರ್ಟನ್ ಅಂಡ್ ನಾಟ್ ವಾಗ್ ಆರ್ ಇಂಡೆಫಿನಿಟ್. ಸೊ ಅದೇ ಅಗ್ರಿಮೆಂಟ್ ಅಲ್ಲಿ ಸರ್ಟನ್ಟಿ ಇರ್ಬೇಕು, ಸರ್ಟನಿಟಿ ಅನ್ನೋದು ಇರ್ಬೇಕಾಗ್ತದೆ. ಸೊ ಅಲ್ಲಿ ಏನೋ ಡೇಟ್ ಆಗ್ಲಿ, ಟೈಮಿಂಗ್ಸ್ ಆಗ್ಲಿ, ಎಷ್ಟು ಪ್ರಾಡಕ್ಟ್, ಎಷ್ಟು ಪ್ರೈಸ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ಬೇಕಾಗ್ತದೆ. ಅದ್ರ ಬದಲು ಸಪೋಸ್ ಈಗ ನಾವೊಂದ್ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ತೀನಿ ಏನಂದ್ರೆ, ನನ್ನ ಹತ್ರ ಕೆಲವೊಂದು ನಾನೇನ್ ಮಾಡ್ತೀನಿ, ಕಂಪ್ಯೂಟರ್ ಸೆಲ್ಲರ್ ಇರ್ತೀನಿ. ಸೊ ನಮ್ಮ ಹತ್ರ ವೆರೈಟಿ ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರ್ತದ. ಸೊ ನಾನು ನಿಮ್ಗೆ ಒಂದು ಕಂಪ್ಯೂಟರ್ ಸೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಇಂಡೆಫಿನಿಟ್. ಕರೆಕ್ಟ್ ಆಗಿ ನಾ ಯಾವ ಒಂದು ಬ್ರ್ಯಾಂಡ್ ಇದು ಅಥವಾ ಯಾವ ಕಂಪನಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನಿಮ್ಗೆ ಸೇಲ್ ಮಾಡ್ತಾ ಇದ್ದೀನಿ, ಎಷ್ಟು ಪ್ರೈಸಿಗೆ ಸೇಲ್ ಮಾಡ್ತಾ ಇದ್ದೀನಿ, ಇದು ಯಾವ್ದನ್ನು ಮೆನ್ಷನ್ ಮಾಡಿರೋದಿಲ್ಲ. ಓನ್ಲಿ ಅಗ್ರಿಮೆಂಟ್ ಒಳಗ ಐ ಆಮ್ ಗೋಯಿಂಗ್ ಟು ಸೆಲ್ ಅ ಕಂಪ್ಯೂಟರ್ ಟು ಯು ಅಟ್ ದಿಸ್ ಪ್ರೈಸ್ ಅಂತ ಇಷ್ಟು ಕೊಟ್ಟಿರ್ತೀನಿ. ಬಟ್ ಯಾವಾಗ ಸೇಲ್ ಮಾಡ್ತೀನಿ, ಅದು ಯಾವ ಬ್ರ್ಯಾಂಡ್ ಇರ್ತದ, ಯಾವ ಕಂಪನಿ ಇರ್ತದ, ಅದ್ರ ಬೇರೆ ಕಂಡೀಷನ್ಸ್ ಏನು ಮೆನ್ಷನ್ ಮಾಡಿರೋದಿಲ್ಲ. ಸೊ ಅವಾಗ ಅಗ್ರಿಮೆಂಟ್ ಅದು ಸರ್ಟನಿಟಿ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳೋದಿಲ್ಲ. ಸೊ ಸರ್ಟನಿಟಿ ಮಸ್ಟ್ ಬಿ ದೇರ್ ಇನ್ ಅ ಕಾಂಟ್ರಾಕ್ಟ್. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ಸೊ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ನೀವೇನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪಾಸಿಬಲ್ ಆಗಿರ್ಬೇಕು. ಓಕೆ, ಸೊ ನೀವು ನೋಡಿರ್ಬೋದು ಕವನ ಕವಿತೆ ಒಳಗೆಲ್ಲ ಏನು, ನಾನು ನಿಮ್ಗೆ ಚಂದ್ರನ್ ತಂದು ಕೊಟ್ಟಿರ್ತೀನಿ, ಹಂಗ ಹಿಂಗ ಅಂತೆಲ್ಲ ಹೇಳ್ತೀರಿ. ಕರೆಕ್ಟಾ? ಆಕಾಶದಲ್ಲಿರೋ ನಕ್ಷತ್ರಗಳನ್ನ ತಂದು ಕೊಡ್ತೀನಿ, ಈ ರೀತಿ ನೀವೇನಾದ್ರು ಆಫರ್ ಮಾಡಿರ್ತೀರಿ ನಿಮ್ ಗರ್ಲ್ ಫ್ರೆಂಡ್ಗೆ ಅಥವಾ ಬಾಯ್ ಫ್ರೆಂಡ್ಗೆ, ಈ ತರ ಏನೋ ಆಫರ್ ಮಾಡಿರ್ತಾರೆ. ಸೊ ಅಂತ ಒಂದೇನು ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇರೋದಿಲ್ಲ, ಸುಮ್ನೆ ಹೇಳ್ತಿರ್ತೀರ, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪರ್ಫಾರ್ಮ್. ಸೊ ನೀವೇನೋ ಒಂದು ಕಾಂಟ್ರಾಕ್ಟ್ ಗೆ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಂದ್ರೂ ಕೂಡ ಆ ಒಂದು ಆಬ್ಜೆಕ್ಟ್ ಅಥವಾ ಆ ಒಂದು ವರ್ಕ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪಾಸಿಬಲ್ ಆಗಿರ್ಬೇಕಾಗ್ತದೆ. ಸೊ ಇದನ್ನ ನಾವು ಏನ್ ಕರಿತೀವಿ? ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ಪರ್ಫಾರ್ಮ್ ಮಾಡ್ಲಿಕ್ಕೆ ಪಾಸಿಬಲ್ ಆಗಿರ್ಬೇಕು. ಇಂಪಾಸಿಬಲ್ ಆಗಿರೋದನ್ನ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿ ಲೀಗಲ್ ಫಾರ್ಮಾಲಿಟೀಸ್, ಎಲ್ಲ ಲೀಗಲ್ ಫಾರ್ಮಾಲಿಟೀಸ್ ಲೈಕ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಟೆಸ್ಟೇಷನ್ ಆಗಿರ್ಬೇಕು, ಎಲ್ಲ ಲೀಗಲ್ ರಿಕ್ವೈರ್ಮೆಂಟ್ಸ್ ಕೂಡ ಅದರಲ್ಲಿ ಸ್ಯಾಟಿಸ್ಫೈ ಆಗೋ ಹಂಗೆ ಇರ್ಬೇಕು. ಅಂದ್ರೆ ಮಾತ್ರ ಅಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಒಂದು ಕಾಂಟ್ರಾಕ್ಟ್ ನ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ remaining 4 we'll discuss in detail in next class. Okay, any doubts? Anybody? Any doubts? ಇಷ್ಟು ಪಾಯಿಂಟ್ಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದನ್ನ ಕೇಳಬಹುದು. No ma'am. 61 participants.
Archana, what's your problem? Archana. So we'll meet in next class. Okay. Thank you. I hope no doubts are there. If any doubts, you can ask. Still, you can ask. Otherwise, you can leave. Okay. We'll meet in next class. Thank you.